ನಮಸ್ಕಾರ. ಗುಣಾಕಾರ ಅಂತ ತಕ್ಷಣ ಎಲ್ಲರ ತಲೆಗೂ ಬರೋದೇ ಮಗ್ಗಿ ಪುಸ್ತಕ ಅಲ್ವಾ? ಆದ್ರೆ ಯೋಚ್ನೆ ಮಾಡಿ, 2ನೇ ಕ್ಲಾಸ್ ಮಗು ಅದಕ್ಕೆ ಮೊದಲನೇ ಸಾರಿ ಗುಣಾಕಾರ ಹೇಳ್ಕೊಡ್ಬೇಕಾದ್ರೆ ಹೇಗ್ ಶುರು ಮಾಡ್ತಾರೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಗುಣಾಕಾರದ ಆ ಮೊದಲ ಹೆಜ್ಜೆ ಯಾವುದು ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ನಮ್ಮ ಪಯಣ ಶುರುವಾಗೋದೇ ಈ ಒಂದು ಪ್ರಶ್ನೆಯಿಂದ. ಮಗ್ಗಿ ಪುಸ್ತಕನೇ ಇಲ್ದೆ ಅದನ್ನ ಬಾಯಿಪಾಠ ಮಾಡ್ಸಿದೆ ಗುಣಾಕಾರ ಹೇಳ್ಕೊಡಕ್ಕಾಗತ್ತಾ? ಏನಂತೀರಾ? ಖಂಡಿತ ಸಾಧ್ಯ. ಅಷ್ಟೇ ಅಲ್ಲ, ಆ ವಿಧಾನ ಇದೆಯಲ್ಲ, ಅದು ಮಕ್ಕಳಿಗೆ ಗಣಿತವನ್ನ ಕೇವಲ ಕಲ್ಸಲ್ಲ, ಅದನ್ನ ಅನುಭವಿಸುವ ಹಾಗೆ ಮಾಡುತ್ತೆ. ನೋಡಿ, ಈ ಕಲಿಕೆಯ ಪ್ರಯಾಣದಲ್ಲಿ ನಮಗೆ 5 ಮುಖ್ಯ ಹಂತಗಳಿವೆ. ಮೊದಲಿಗೆ ಸೂತ್ರಗಳನ್ನ ಮರ್ತು ಬಿಡೋಣ. ಆಮೇಲೆ ಪುನರಾವರ್ತಿತ ಸಂಕಲನ ಅಂದ್ರೆ ಏನು ಅಂತ ನೋಡೋಣ. ಅದಾದ್ಮೇಲೆ ನಮ್ಮ ಕೈಗಳನ್ನೇ ಬಳಸಿ ಕಲಿಯೋದು. ಆನಂತರ ನಿಜ ಜೀವನದ ಕೆಲವು ಪಜಲ್ಸ್ ಬಿಡಿಸೋಣ. ಕೊನೆಗೆ ಈ ರೀತಿ ಕಲಿಯೋದು ಯಾಕಿಷ್ಟು ಮುಖ್ಯ ಅಂತ ಅರ್ಥ ಮಾಡಿಕೊಳ್ಳೋಣ. ಸರಿ, ನಮ್ಮ ಮೊದಲನೇ ಹೆಜ್ಜೆ ಬಹುಶಃ ಇದೇ ಅತಿ ಮುಖ್ಯವಾದದ್ದು. ಅದೇನಪ್ಪಾ ಅಂದ್ರೆ ಸದ್ಯಕ್ಕೆ ಸೂತ್ರಗಳನ್ನ ಪಕ್ಕಕ್ಕಿಟ್ಬಿಡೋದು. ಹೌದು, ಯಾಕಂದ್ರೆ ಇಲ್ಲಿ ನಮ್ಮ ಗುರಿ ಬಾಯಿಪಾಠ ಮಾಡಿಸೋದಲ್ಲ, ಬದಲಾಗಿ ಗಣಿತದ ಹಿಂದಿರುವ ಯಾಕೆ ಮತ್ತು ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಒಂದು ಸಹಜವಾದ ತಿಳುವಳಿಕೆಯನ್ನ ಮಕ್ಕಳಲ್ಲಿ ಮೂಡಿಸೋದು. ಅಂದ್ರೆ ನೇರವಾಗಿ ನಂಬರ್ಸ್ಗೆ ಹೋಗೋದಿಲ್ಲ, ಅದರ ಬದಲು ಮಕ್ಕಳು ಮೊದಲು ವಸ್ತುಗಳನ್ನ ಬಳಸಿ ಗುಂಪು ಮಾಡೋದು, ಹಂಚೋದು, ಇದನ್ನೆಲ್ಲ ಕಲಿಯುತ್ತಾರೆ. ಹೀಗೆ ಕಣ್ಣಾರೆ ನೋಡಿದಾಗ ಗುಣಾಕಾರದ ನಿಜವಾದ ಅರ್ಥ ಅವರ ಮನಸ್ಸಲ್ಲಿ ಸ್ಪಷ್ಟವಾಗಿ ಕೂರುತ್ತೆ. ಸರಿ, ಹೀಗೆ ವಸ್ತುಗಳನ್ನ ಗುಂಪು ಮಾಡೋದನ್ನ ಕಲ್ತ್ಮೇಲೆ ಮುಂದಿನ ಹೆಜ್ಜೆ. ಈಗ ನಾವು ಸಂಕಲನ ಅಂದ್ರೆ ಎಡಿಷನ್ ಮತ್ತೆ ಗುಣಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್, ಇವೆರಡರ ನಡುವೆ ಇರೋ ಒಂದು ಸೇತುವೆಯಂತಹ ಮೂಲತತ್ವವನ್ನ ನೋಡೋಣ. ಈ ಒಂದು ವಾಕ್ಯವನ್ನ ಚೆನ್ನಾಗಿ ಗಮನಿಸಿ. ಇದು ಇಡೀ ಕಲಿಕೆಯ ವಿಧಾನದ ಹೃದಯ ಇದ್ದಾಗೆ. ಏನದು? ಗುಣಾಕಾರ ಅಂದ್ರೆ ಬೇರೇನೂ ಅಲ್ಲ, ಅದು ಕೇವಲ ಪುನರಾವರ್ತಿತ ಸಂಕಲನ ಅಂದ್ರೆ ರಿಪೀಟೆಡ್ ಅಡಿಷನ್. ಒಂದೇ ಸಂಖ್ಯೆಯನ್ನ ಪದೇ ಪದೇ ಕೂಡ್ಸೋದು. ಇನ್ನೂ ಸ್ವಲ್ಪ ಸರಳವಾಗಿ ಹೇಳಬೇಕಾ? ಪುನರಾವರ್ತಿತ ಸಂಕಲನ ಅಂದ್ರೆ ಒಂದೇ ಸಮನಾದ ಗುಂಪುಗಳನ್ನ ಒಟ್ಟಿಗೆ ಸೇರ್ಸಿ ಒಟ್ಟು ಎಷ್ಟು ಅಂತ ಕಂಡ್ಹಿಡಿಯೋದಷ್ಟೇ. ಕೇಳೋಕೆ ಸಿಂಪಲ್ ಅನ್ಸ್ಬೋದು, ಆದ್ರೆ ಗುಣಾಕಾರದ ಅಡಿಪಾಯನೇ ಇದು. ಸರಿ, ಬರೀ ಮಾತು ಸಾಕು. ಇಷ್ಟೂ ಹೊತ್ತು ನಾವು ಮಾತಾಡಿದ ಥಿಯೋರಿಯನ್ನ ಈಗ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಬನ್ನಿ, ನಿಜವಾದ ವಸ್ತುಗಳನ್ನ ಬಳಸಿ ಈ ರಿಪೀಟೆಡ್ ಎಡಿಷನ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೇ ಬಿಡೋಣ. ನೋಡಿ, ಇಲ್ಲೊಂದು ಸಿಂಪಲ್ ಟಾಸ್ಕ್ ಇದೆ. ನಮ್ಮ ಮುಂದೆ ಕೆಲವು ಬ್ಲಾಕ್ಸ್ ಇವೆ ಅಂತ ಅಂದ್ಕೊಳ್ಳೋಣ. ನಾವು ಮಾಡ್ಬೇಕಾಗಿರೋದು ಇಷ್ಟೇ: 2 ಬ್ಲಾಕ್ಗಳಿರೋ 4 ಗುಂಪುಗಳನ್ನ ಮಾಡ್ಬೇಕು. ರೆಡಿನಾ? ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಮೊದಲನೇ ಗುಂಪು, ಇದರಲ್ಲಿ 2 ಬ್ಲಾಕ್ಸ್. 2ನೇ ಗುಂಪಲ್ಲಿ ಇನ್ನೂ 2, 3ನೇ ಗುಂಪಲ್ಲಿ ಮತ್ತೆ 2, ಇನ್ನು ಕೊನೆಯದಾಗಿ 4ನೇ ಗುಂಪಲ್ಲಿ ಕೂಡ 2 ಬ್ಲಾಕ್ಸ್. ನೋಡಿ, ಈಗ ನಮ್ಮುಂದೆ 2ರಂತೆ 4 ಗುಂಪುಗಳು ರೆಡಿಯಾಗಿವೆ. ಸಾಮಾನ್ಯವಾಗಿ ಆದ್ರೆ ನಾವು 4 ಇಂಟು 2 ಎಷ್ಟು ಅಂತ ಕೇಳ್ತೀವಿ, ಆದ್ರೆ ಇಲ್ಲಿ ಹಾಗಲ್ಲ. ಅದರ ಬದಲು ನಾವು ಈ ಗುಂಪುಗಳನ್ನ ಸುಮ್ಮನೆ ಒಂದಕ್ಕೊಂದು ಕೂಡಿಸೋಣ. ಅಂದ್ರೆ 2 + 2 + 2 + 2 ಒಟ್ಟು ಎಷ್ಟಾಯ್ತು? 8. ಕರೆಕ್ಟ್. ನೋಡಿದ್ರಾ? ಯಾವುದೇ ಫಾರ್ಮುಲಾ ಇಲ್ಲ, ಮಗ್ಗಿ ಇಲ್ಲ, ಕೇವಲ ವಸ್ತುಗಳನ್ನ ಗುಂಪು ಮಾಡಿ ಕೂಡ್ಸೋ ಮೂಲಕ ನಾವು ಉತ್ತರ ಕಂಡಿಡಿದ್ವಿ. ಇದ್ರಿಂದ ಏನ್ ಗೊತ್ತಾಯ್ತು? ಗುಣಾಕಾರ ಅಂದ್ರೆ ಪುನರಾವರ್ತಿತ ಸಂಕಲನನೇ ಅಂತ ಸ್ಪಷ್ಟವಾಯ್ತು. ಸರಿ, ಬ್ಲಾಕ್ಗಳ ಆಟ ಆಯ್ತು. ಈಗ ಮುಂದಿನ ಚಾಲೆಂಜ್. ನಾವು ಕಲ್ತ ಈ ಐಡಿಯಾನ ನಿಜ ಜೀವನದ ಸನ್ನಿವೇಶಗಳಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಈಗೊಂದು ವರ್ಡ್ ಪಜಲ್. ಇದೊಂದು ಕಥೆ ಅನ್ಕೊಳ್ಳಿ. ರಾಣಿ ಅಂತ ಒಬ್ಳು ಹುಡುಗಿ ಇದ್ದಾಳೆ. ಅವಳತ್ರ 3 ಕಲರ್ ಪೆನ್ಸಿಲ್ ಪ್ಯಾಕೆಟ್ಗಳಿವೆ. ಪ್ರತಿಯೊಂದು ಪ್ಯಾಕೆಟ್ನಲ್ಲೂ 5 ಪೆನ್ಸಿಲ್ಗಳಿವೆ. ಬನ್ನಿ, ಇದನ್ನ ಕಣ್ಮುಂದೆ ತಂದ್ಕೊಳ್ಳೋಣ. ಮೊದಲನೇ ಪ್ಯಾಕೆಟ್, ಅದರಲ್ಲಿ 5 ಕಲರ್ ಪೆನ್ಸಿಲ್. 2ನೇ ಪ್ಯಾಕೆಟ್, ಅಲ್ಲೂ ಕೂಡ 5. ಹಾಗೇನೆ 3ನೇ ಪ್ಯಾಕೆಟ್, ಅಲ್ಲೂ ಕೂಡ 5 ಕಲರ್ ಪೆನ್ಸಿಲ್ಗಳಿವೆ. ಹಾಗಿದ್ರೆ ರಾಣಿ ಹತ್ರ ಒಟ್ಟು ಎಷ್ಟು ಕಲರ್ ಪೆನ್ಸಿಲ್ಗಳಿವೆ? ಉತ್ತರ ಕಂಡುಹಿಡಿಯೋದು ತುಂಬಾನೇ ಸಿಂಪಲ್. ಈ 3 ಪ್ಯಾಕೆಟ್ಗಳಿರೋ ಪೆನ್ಸಿಲ್ಗಳನ್ನ ಒಟ್ಟಿಗೆ ಕೂಡಿಸಿದ್ರೆ ಆಯ್ತು ಅಲ್ವಾ? ಅಂದ್ರೆ 5 + 5 + 5 15. ಪರ್ಫೆಕ್ಟ್. ಇಲ್ಲೂ ಅಷ್ಟೇ, ನಾವು ಬಳಸಿದ್ದು ಅದೇ ಟೆಕ್ನಿಕ್. ಮೊದಲು ಸಮಸ್ಯೆಯನ್ನ ಒಂದು ಚಿತ್ರದ ತರ ಕಲ್ಪಿಸ್ಕೊಂಡ್ವಿ, ಆಮೇಲೆ ಸಿಂಪಲ್ ಆಗಿ ಕೂಡಿಸಿ ಉತ್ತರ ಕಂಡುಹಿಡಿದ್ವಿ. ಹಾಗಿದ್ರೆ ನಾವು ನೋಡಿದ ಈ ಆಕ್ಟಿವಿಟೀಸ್, ಈ ಪಜಲ್ಸ್, ಇವೆಲ್ಲ ಬರೀ ಆಟಗಳಲ್ಲ. ಇದು ಮಕ್ಕಳ ಗಣಿತದ ಭವಿಷ್ಯಕ್ಕೆ ಹಾಕುತ್ತಿರೋ ಒಂದು ಸ್ಟ್ರಾಂಗ್ ಫೌಂಡೇಶನ್. ಈ ವಿಧಾನದ ಅಸಲಿ ಸೌಂದರ್ಯ ಇರೋದೇ ಅದರ ಲಾಂಗ್ ಟರ್ಮ್ ಬೆನಿಫಿಟ್ಸ್ನಲ್ಲಿ.
ಮೊದಲನೇದಾಗಿ ಇದು ಗಣಿತದ ಬಗ್ಗೆ ಒಂದು ಸಹಜವಾದ ತಿಳುವಳಿಕೆಯನ್ನ ಬೆಳೆಸುತ್ತೆ. ಎರಡನೇದಾಗಿ ಯಾವುದೇ ಸಮಸ್ಯೆಯನ್ನ ಕಣ್ಣು ಮುಂದೆ ಚಿತ್ರಿಸ್ಕೊಳ್ಳೋಕೆ ಕಲಿಸುತ್ತೆ. ಮೂರನೇದು, ಮುಂದೆ ಕಲಿಯೋ ಕಷ್ಟಕರವಾದ ಗಣಿತಕ್ಕೆ ಇದು ಒಂದು ಗಟ್ಟಿ ಅಡಿಪಾಯ ಆಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗಣಿತ ಅಂದ್ರೆ ಬರೀ ನಂಬರ್ಸ್ ಅಲ್ಲ, ಅದು ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಒಂದು ಭಾಗ ಅಂತ ಮಕ್ಕಳಿಗೆ ಅರ್ಥ ಮಾಡಿಸುತ್ತೆ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಗೆ ನಮಗೆಲ್ಲ ಒಂದು ಪ್ರಶ್ನೆ ಉಳಿಯುತ್ತೆ. ಗಣಿತದಂತಹ ವಿಷಯದ ಅಡಿಪಾಯವನ್ನೇ ಇಷ್ಟು ಸುಲಭವಾಗಿ ದೃಶ್ಯಗಳ ಮೂಲಕ ಹೇಳಿಕೊಡೋದಾದ್ರೆ ಇನ್ನು ಬೇರೆ ಯಾವ್ಯಾವ ವಿಷಯಗಳನ್ನ ನಾವು ಇದೇ ರೀತಿ ಒಂದು ಹೊಸ ದೃಷ್ಟಿಕೋನದಿಂದ ಕಲಿಸೋಕೆ ಪ್ರಯತ್ನಪಡಿಸಬಹುದು? ಸ್ವಲ್ಪ ಯೋಚಿಸಿ ನೋಡಿ.